ಇವಾಗ ಆದಿತಿಗೆ 5,000 ರೂಪಾಯಿ ಕೊಡ್ತಾ ಇದ್ದೀನಿ. ಗರ್ಲ್ಸ್ ಸೆಕ್ಷನ್ ಅಲ್ಲಿ ಇವನ್ಗೇನು ಕೆಲಸ ಇಲ್ಲಿ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಸೊ ಇವಾಗ ನಾನು ಹೋಗಿ ಫ್ಯೂಯಲ್ ಓಡ್ಸೋಕೆ ಹೋಗ್ಬೇಕು. ಸೊ ಫ್ಯೂಯಲ್ ಓಡಿಸಿ ನಾವು ಹೋಗಿ ನಮ್ಮ ಫ್ರೆಂಡ್ಸ್ನ ಪಿಕ್ ಮಾಡಿ ನಾವು ಎಲ್ಲಿಗೆ ಹೋಗ್ತಾ ಇರೋದಂತ ನೀವು ನೋಡಿರ್ತೀರಾ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀರಿ. ಏನಕ್ಕೆ ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಗೊತ್ತಾಗುತ್ತೆ, ಬನ್ನಿ. ಗೈಸ್, ಫೈನಲಿ ಎಲ್ಲರೂ ಬಂದರು. ಎಲ್ಲರೂ ಪಿಕ್ ಮಾಡಿ ಇವಾಗ ನಾವು ಹೋಗ್ತಾ ಇರೋದು ಮಾಲ್ ಆಫ್ ಏಷ್ಯಾಗೆ. ಸೊ ಎಷ್ಟು ಎಕ್ಸೈಟೆಡ್ ಆಗಿದೆಯಾ ಆದಿ? ನಿನ್ಗೋಸ್ಕರ ಹೋಗ್ತಾ ಇರೋದು ನಾವು. ಎಷ್ಟೊಂದಿಲ್ಲ ಅಂತೆ ನೋಡಿ, ಒಂದು ವ್ಯಾಲ್ಯೂ ಇಲ್ಲ ನಿಂಗೆ ನೋಡಿ. ಅವನ ಬರ್ಡೇಗೋಸ್ಕರ ಇಷ್ಟು ಜನ ಬಂದವ್ರೆ. ತಿನ್ನಕ್ಕೆ ಕೊಡ್ಸ್ತಾ ಇದೆಯಾ ಮತ್ತೆ ನೋಡಿದ್ರೆ ತಿನ್ನಕ್ಕಂತ ಹೇಳುವಾಗ ಎಲ್ರದ್ದು ರಿಯಾಕ್ಷನ್ ಹಿಂಗಿತ್ತು, ಶಾಕ್ ಆಗಿ. ಸೊ ನೋಡಿ ಗೈಸ್, ಇಷ್ಟು ಟ್ರಾಫಿಕ್ ಐತೆ. ನಾವು ಆಲ್ಮೋಸ್ಟ್ ಇಲ್ಲಿಂದ ಹಾಫ್ ಅನ್ ಅವರಿಂದ ಇದೇ ರೋಡಲ್ಲಿ ಇದ್ದೀರಿ. ಸ್ಲೋ ಮೂವಿಂಗ್ ಆಗ್ತಿದೆ. ಈ ಮೆಟ್ರೋ ಎಲ್ಲ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ಟ್ರಾಫಿಕ್ ಕಡಿಮೆ ಆಗುತ್ತೆ. ಹೌದು ಗೈಸ್, ನಾವು ಇವಾಗ H&M ಬಂದಿದ್ದೀರಿ. ಸೊ ಏನು ವಿಷಯ ಅಂದರೆ, ನಾನು ಇವಾಗ ಆದಿತಿಗೆ 5,000 ರೂಪಾಯಿ ಕೊಡ್ತಾ ಇದ್ದೀನಿ. 5,000 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದೀನಿ. ಅವನ ಇಷ್ಟ, ಅವನಿವಾಗ ಬಟ್ಟೆ ತೊಗೊಬೋದು, ಅಥವಾ ಪರ್ಫ್ಯೂಮ್ ತೊಗೊಬೋದು, ಅಥವಾ ಶೂಸ್ ತೊಗೊಬೋದು. ಆದರೆ ಅವನಿಗೆ ಬಿಟ್ಟಿರೋದು. ಸೊ ನಾವು ಅವ್ನಿಗೆ ಏನು ಇಷ್ಟನೋ ಅದಕ್ಕೆ ಹೋಗ್ತಾ. ಆದರೆ ಅವ್ನು ಏನಂತಾನೋ ಬಟ್ಟೆ ತೊಗೊಬೇಕಂತೇಳಿ ಇವಾಗ ನಾವು H&M ಬಂದಿದ್ದೀರಿ. ಸೊ ಬನ್ನಿ, ಅವನು ಏನು ತೊಗೊತಾನೆ ಅಂತ ನೋಡೋಣ. ಗೈಸ್, ಪವನ್ ಕಾಣಿಸ್ತಾ ಇಲ್ಲ. ಪವನ್ ಎಲ್ಲಿ ಹೋಗೋಣ ಅಂತ. ಅವರಿಬ್ರು ಅಲ್ಲೋರೆ. ಇಲ್ಲ ಅವ್ನು ನೋಡಿ, ಇವಂದೇ ಒಂದು ಬೇರೆ ಲೋಕದಲ್ಲಿ ಅವನೇ. ಗೈಸ್, ಬಂದು ಅರ್ಧ ಗಂಟೆ ಆಯಿತು, ಏನೂ ತಗೊಂಡಿಲ್ಲ, ಏನು ಚೂಸು ಮಾಡಿಲ್ಲ. ಏನು ತಗೊಂತಾರೋ ಗೊತ್ತಿಲ್ಲ. ನನ್ನ ಔಟ್ಫಿಟ್ ನೋಡಿ ಹಿಂಗಿದೆ, ಸಖತ್ತಾಗಿ ಕಾಣ್ತಾ ಇದ್ದೀನಲ್ಲ. ಗೈಸ್, ಆಕಾಶ್ ಏನೋ ನೋಡೋಣಂತೆ. ವಾವ್, ಇದ್ರ ಜೊತೆಗೆ ಏನಾದರೂ ಔಟ್ಫಿಟ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ. ಏನೆಂದ ಬರೀ ಇದು ಸ್ವೆಟ್ ಪ್ಯಾಂಟ್ಸ್ ಅಲ್ಲ. ಸೊ ಸ್ವೆಟ್ ಪ್ಯಾಂಟ್ಸ್ ಜೊತೆಗೆ ಏನಾದರೂ ಮಾಡೋಣ. ಅವ್ನು ಇನ್ನೂ ಚೂಸ್ ಮಾಡ್ತಾನೆ. ಆ್ಯಕ್ಚುಲಿ ಅವನ ಬ್ಲೂ ಕಲರು ನೋಡಿ ತೋರಿಸ್ತೀನಿ. ಇದನ್ನು ಓಕೆ ಮಾಡ್ತಾನೆ, ಬಟ್ ಇನ್ನೂ ನೋಡೋಣ ಅಂದ್ಕೊಂಡಿದ್ದೀರಿ. ಈ ಥರ ಔಟ್ಫಿಟ್ಟಲ್ಲಿ ಕ್ಲಾಸಿಕ್ ಆಗಿರ್ತಾರ. ಈ ಸಾಕ ಸೆಲೆಕ್ಟ್ ಮಾಡಿದ್ದು ಇದು. ಸೊ ಇದು ಸ್ವೆಟ್ ಪ್ಯಾಂಟು ಮತ್ತು ಒಂದು ಗ್ರೀನ್ ಶರ್ಟ್. ಕುಶಾಲ್ ಕಾಣಿಸ್ತಾರೆ, ಎಲ್ಲೋಗೋನೋ ಗೊತ್ತಿಲ್ಲ. ಗೈಸ್, ಇದು ಏನು ಗೊತ್ತಾ, ಇವ್ರನ್ನ ಮ್ಯಾನೇಜ್ ಮಾಡೋದೇ ತುಂಬ ದೊಡ್ಡ ಇದು ಟಾಸ್ಕ್ ನನಗೆ. ಒಬ್ರು ಒಂದೊಂದು ಕಡೆ ಇರ್ತಾರೆ, ಎಲ್ಲಿ ಹುಡ್ಕೋದಂತೆ ಗೊತ್ತಾಗಲ್ಲ. ಇಲ್ಲಿ ಬಿದ್ದೋನ್ ನೋಡಿ. ನೀನೇನು ಮಾಡ್ತಾ ಇದ್ದಿ ಇಲ್ಲಿ? ಜೀನ್ಸ್ದಾ? ಓಕೆ, ಚೆನ್ನಾಯ್ತಾ? ಇವಾಗ ನೋಡ್ಬೇಕು ಗೈಸ್, ಏನು ಫೈನಲ್ ಮಾಡ್ತಾನೋ ಅದನ್ನು ತೊಗೊಂಡು ಹೋಗೋದು, ಅಥವಾ ಬೇರೆ ಔಟ್ಲೆಟ್ಗೆ ಹೋಗ್ಬೇಕಂದ್ರೆ ನೋಡೋಣ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನೋ ಚೇಂಜಿಂಗ್ ರೂಮ್ ಹತ್ರ ಇದ್ದೀರಿ. ಆದಿತ್ಯಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ. ಅಷ್ಟೊತ್ತು ನಾವೇನಾದ್ರು ನೋಡ್ತೀರಿ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಇಲ್ಲಿ ವರ್ಕ್ ಮಾಡ್ತವ್ರೆ. ಸೊ ಅವ್ರನ್ನ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅವ್ರಿಗೆ ಅನ್ಕಂಫರ್ಟೇಬಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅವ್ರು ನಮಗೆ ಹೆಲ್ಪ್ ಮಾಡಿದ್ರು. ಅದು ಏನೇನು ಮಾಡಬೇಕು, ಏನಾದರೂ ಆಫರ್ಸ್ ಇದೆಯಾ ಹಂಗೆ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ. ಸೊ ನೈಸ್, ಏನು ಇವಾಗ ಸೆಲೆಕ್ಷನ್ ಮಾಡೋಣ ಗೊತ್ತಿಲ್ಲ. ಇಸ್ ಲೂಸ್ ಅಂತೆ, ಅದಕ್ಕೆ ಇವಾಗ ಮತ್ತೆ ಹೋಗಿ ಅದೇ ಡ್ರೆಸ್ ತಗೊಂತೀಯ ಹೆಂಗೆ? ಅದೇ ಹಾಕೊಂತೀಯ ಅಥವಾ ಚೇಂಜ್ ಮಾಡ್ತೀಯ? ಓಕೆ ಗೈಸ್, ನಾವು ಇವಾಗ ಇನ್ನೊಂದು ಔಟ್ಲೆಟ್ಗೆ ಹೋಗಿ ಮ್ಯಾಕ್ಸ್ಗೆ ಹೋಗಿ ನೋಡ್ತಾ ಇದ್ದೀರಿ. ಸೊ ಮತ್ತೆ ಬರ್ಬೋದು, ಗೊತ್ತಿಲ್ಲ ಏನಂತ ಹೇಳ್ಬಿಟ್ಟು. ಇಲ್ಲಾಗಿಲ್ಲ ಅಂದರೆ ಮ್ಯಾಕ್ಸ್ ಆಗಿಲ್ಲ ಅಂದರೆ ಇಲ್ಲಿ. ಇವಾಗ 2 ಆಪ್ಷನ್ ಇಟ್ಕೊಂಡಿದ್ದೀರಿ, ನೋಡೋಣ. ಗೈಸ್, ನಾನು ಸರ್ಪ್ರೈಸ್ ಮಾಡೋಕ್ಕೆ ಹೋಗಿಲ್ಲ ಗಿಫ್ಟಿಂದ, ಯಾಕಂದರೆ ಅವನಿಗೆ ಬಿಟ್ಟಿದ್ದೀನಿ ಏನು ಬೇಕೋ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ನಾನು ಒಂದು ಬಜೆಟ್ ಕೊಟ್ಟಿದ್ದೆ, ಅದರಲ್ಲಿ ಅವನಿವಾಗ ಪರ್ಚೇಸ್ ಮಾಡ್ತಾನೆ. ಸೊ ನೋಡೋಣ ಹೆಂಗೆ ಅಂತ ಹೇಳ್ಬಿಟ್ಟು. ಇವಾಗ ಅಲ್ಲಿ ಏನೋ ಗೊತ್ತಿಲ್ಲ, ಇಷ್ಟ ಆಯಿತೋ ಇಲ್ವೋ ಅಂತ ಹೇಳ್ಬಿಟ್ಟು ಇವಾಗ ಮ್ಯಾಕ್ಸ್ಗೆ ಹೋಗ್ತೀವಿ. ಮ್ಯಾಕ್ಸಲ್ಲಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾವು ತಿರ್ಗಾ ಇಲ್ಲಿಗೆ ಬರಬೇಕು. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಯಾವಾಗಲೂ ನನ್ನ ಫೇವ್ರೆಟ್ ಇನ್ಫ್ಲುಯೆನ್ಸರ್ ಮಾಲ್ ಆಫ್ ಏಷ್ಯಲ್ಲೇ ಇರ್ತಾರೆ. ನಾನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ ಅವ್ರು ಇಲ್ಲಿ ಇರಲಿ ಅಂತ ಹೇಳ್ಬಿಟ್ಟು.
ಸ್ಯಾಮ್ ಸಮೀರ್ ಬಗ್ಗೆ ಹೇಳ್ತಾ ಇರೋದು. ಸೊ ಬನ್ನಿ ಇವಾಗ ಹೋಗಿ ನಮ್ಮದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಗೈಸ್ ಮ್ಯಾಕ್ಸಲ್ಲಿ ಬಂದಿದ್ದೀರಿ, ಆದರೆ ನಮಗೇನು ಇಷ್ಟ ಆಗಲಿಲ್ಲ. ಸೊ ಇವಾಗ ನೋಡಬೇಕು ಅವನು H&M ಮಾಡ್ತಾನ ಅಥವಾ ಬೇರೆ ಯಾವ್ದಾನ ಬ್ರ್ಯಾಂಡ್ ಚೂಸ್ ಮಾಡ್ತಾನ ಅಂತ ಹೇಳ್ಬಿಟ್ಟು. ನಾನಾಗಿದ್ದಿದ್ರೆ ಒಂದು ಔಟ್ಫಿಟ್ ತೊಗೊಂಡು, ಅಥವಾ ಔಟ್ಫಿಟ್ ಇಲ್ಲಾಂದರೆ ಒಂದು ಪ್ರೀಮಿಯಂ ಪರ್ಫ್ಯೂಮು ಇಲ್ಲ ಶೂಸ್, ಅದು ಸಿಗುತ್ತೆ ಬಜೆಟಲ್ಲಿ. ವಾಚೂ ಸಿಗುತ್ತೆ, ಅಂದರೆ ಬ್ರ್ಯಾಂಡೆಡ್ ವಾಚ್ ಸಿಗಲ್ಲ, ಚಿಕ್ಕದು ಯಾವ್ದಾನ ಒಂದು ಫಾಸ್ಟ್ ಟ್ರ್ಯಾಕು ಇದರಲ್ಲಿ ಸಿಗುತ್ತೆ. ಮತ್ತೆ ಕಲ್ದೋದ್ರು ಗೈಸ್. ನಾನು ಇವಾಗ ಹುಡುಕ್ತಾ ಇದ್ದೀನಿ ಅವ್ರನ್ನ, ಎಲ್ಲವ್ರಿಗೆ ಕಾಣಿಸ್ತಾನೆ ಇಲ್ಲ. ಇದೇ ಪ್ರಾಬ್ಲಮ್ ಹೇಳಿಲ್ವಾ, ಇವ್ರನ್ನೆಲ್ಲರನ್ನೂ ಒಂದೇ ಕಡೆ ಕರ್ಕೊಂಬರೋದೇ ನನ್ನ ದೊಡ್ಡ ಟಾಸ್ಕು. ಬನ್ನಿ ಅಲ್ಲೋರು ನೋಡಿ, ಅಲ್ಲಿ ಹೋಗ್ತಾರೆ ಇಲ್ಲಿ ನೋಡಿ. ಅದು ಈ ಜೀನ್ಸ್ ಮೇಲೆ ಯಾವ ಜೀನ್ಸ್ ಇದ್ರು? ಜೀನ್ಸ್ ಓಕೆ ನನಗೆ, ಮತ್ತೆ ಟಾಪ್ ಬ್ಯಾಂಡ್ ಗೈಸ್. ಇವಾಗ ಅವ್ನು ಡ್ರೆಸ್ಸಿಂಗ್ ರೂಮಲ್ಲಿ ಅವನೇ, ನಾನು ಕುಶಾಲು ಇವಾಗ ಬಟ್ಟೆ ಹುಡುಕ್ತಾ ಇದ್ದೀರಿ. ಅವನ ಸೈಜ್ ಹೇಳೋನೆ, ಅದ್ರ ತಕ್ಕಂಗೆ ನಾವು ತೊಗೊಂಬರ್ಬೇಕಂತೆ. ಸೊ ನಾನು ಹೇಳಿದ್ದು ಆ ಪಿಂಕ್ ಚೆನ್ನಾಗಿಲ್ವಾ? ಸುಮ್ಮನೆ ಒಂದ್ಸತಿ ಟ್ರೈ ಮಾಡೋಣ. ಇದು ಚೆನ್ನಾಗೇ ಐತೆ ನನ್ನ ಪ್ರಕಾರ. ಮೀಡಿಯಮ್ ಅಂತೆ, ಮೀಡಿಯಮ್. ಬೇರೆ ಯಾವ್ದೈತೆ? ಅವನು ಹೇಳ್ದ ಟೀ ಶರ್ಟ್ ತೊಗೊಂಬ ಅಂತ ಹೇಳಿದ್ನ, ಇಲ್ಲ ಯಾವುದು ತೊಗೊಬೇಕು ಗೊತ್ತಾಗ್ತಿಲ್ಲ ಗೈಸ್. ಇದು ಓ ಶಿಟ್. ಕುಶಾಲ್ ಇದಿಡಿ, ಎರಡೇ ಹಾಕ್ಬೇಕು ಅಂತ ಇದೆಯಾ? ಇದು ಚೆನ್ನಾಗಿತ್ತಲ್ಲ. ಇದು ಯಾವ್ದು? ಇದು ಎಸ್ ಅಲ್ಲ, ಈ ಅನಿಮಿ ಯಾವುದು? ಅದು ಲೈಕ್ ಆಮೇಲೆ ಹೇಳ್ತೀನಿ. ಇದು ನೋಡಿ ಟಾಮ್ ಅಂಡ್ ಜೆರ್ರಿ. ನೋಡೋಣ. ಅದು ತಗೊಂಡಿಲ್ಲ ನೀನು ಪಿಂಕ್, ಅದು ಬೇಡವಾ? ನಾನು ತಗೊತೀನಿ. ಕುಶಾಲ್ ಸೈಜಿಗೆ ನಾನು ಇದನ್ನ ಎತ್ತಕ್ಕೆ ಹೇಳ್ತೇನೆ. ನಾನು ನೋಡಿ ಇಷ್ಟಂಬು ಇಲ್ಲಿ ಫುಲ್ಲು ಬರೀ NBA ಇತ್ತು ನೋಡಿ, ಎಲ್ಲ ಸ್ಪೋರ್ಟ್ಸ್ದು. ವುಮೆನ್ ಸೆಕ್ಷನ್ ಬಂದ್ಬಿಟ್ಟೆ ಗೈಸ್. ಇವಾಗ ಇದೆರಡು ತಗೊಂಡಿದ್ದೀರಿ. ಹಾಂ, ಅದಕ್ಕೆ ಹ್ಯಾಟ್ ನೋಡೋಣ. ಒಂದು ಹ್ಯಾಟ್ ತಗೊತಾ ಇದ್ದೀರಿ. ಓಕೆ ನೈಸ್. ಈ ಗರ್ಲ್ಸ್ ಮಾತ್ರ ಅಲ್ಲ ಶಾಪಿಂಗ್, ಬಾಯ್ಸು ಇದೆ. ಸುಮ್ಮನೆ ಹೇಳೋದು ಏನೋ ನಾವು ಹೋಗಿ ಬೇಗ ಆಗೋದಿಲ್ಲ. ಆದರೆ ಯಾಕಂದ್ರೆ ನಾವು ಬಂದರೆ ಔಟ್ಫಿಟ್ ಮೇಲೆ ಇನ್ವೆಸ್ಟ್ ಮಾಡುವಾಗ ನಾವು ತೊಗೊಳೋದೇ 1-2 ತಾನೆ. ಸೊ ಅದನ್ನು ನೋಡ್ಕೊಂಡು ತೊಗೊತೀರಿ. ಸೊ ನಾವು ಆಚೆ ಹೋಗೋಕೆ ಚೆನ್ನಾಗಿ ಕಾಣಬೇಕಲ್ವ. ಅದೇ ನೋಡಿ, ಇವಾಗ ಬಂದಿನಿ ಆಲ್ಮೋಸ್ಟ್ 1.5 hour ಆಗೈತೆ. ಓ 8:15 ಗೈಸ್. ನಾವು ಇಲ್ದಿದ್ದು ಯಾವಾಗ 6:15 ಗೈಸ್. ಇವಾಗ ಈ ಔಟ್ಫಿಟ್ ನೋಡಿ, ಇದು ಚೆನ್ನಾಗೈತೆ ಆ್ಯಕ್ಚುಲಿ. ಫೈನಲ್ ಐತೆ. ಏನೇನು ತೊಗೊತೀವಿ ತೋರಿಸು. ಸೊ ಇದೊಂದು, ಮತ್ತು ಒಂದು ಪ್ಯಾಂಟು ಮತ್ತು ಹ್ಯಾಟ್ ತೊಗೊತವನೆ. ನಮಗೆ ವೈಟ್ ಪ್ಯಾಂಟ್ ಸಿಗಲಿಲ್ಲ. ಮತ್ತೆ ಇವಾಗ H&Mಗೆ ಹೋಗ್ಬೇಕಾ ಇಲ್ವಾ ಗೊತ್ತಿಲ್ಲ. ನೋಡೋಣ ಎಲ್ಲಿಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಇವನೇನು ಗರ್ಲ್ಸ್ ಸೆಕ್ಷನಲ್ಲಿ, ಇವನಿಗೇನು ಕೆಲಸ ಇಲ್ಲಿ? ವಾಟ್ ಡೂಯಿಂಗ್? ಹಾಂ, ಯಾರಿಗೆ ಹೇಳ ನಿಮ್ಮ ಬಗ್ಗೆ? ಗರ್ಲ್ ಫ್ರೆಂಡ್ ಇದ್ದಾರೆ ಗೈಸ್ ಇವನಿಗೆ. ಗರ್ಲ್ ಫ್ರೆಂಡು ತುಂಬ ಜನ ಕೇಳ್ತಿರ್ತಾರೆ ಯಾರು ಅವನು ಅಂತ ಹೇಳ್ಬಿಟ್ಟು. ನನ್ನ ವೀಡಿಯೋಸಲ್ಲಿ ಅವ್ನಿಗೆ ಗರ್ಲ್ ಫ್ರೆಂಡ್ ಅವರೇ. ಸೊ ಯೂಸ್ ಇಲ್ಲ ಕೇಳ್ಬಿಟ್ಟಿದ್ದು. ಗೈಸ್ ಇವಾಗ ಪ್ಲ್ಯಾನ್ ಮಾಡ್ತಾರೆ ಎಲ್ಲ ಇಲ್ಲಿಂದನೇ ತೊಗೊಳ್ಳ ಅಂತ ಹೇಳ್ಬಿಟ್ಟು. ಅವ್ನ ಗಾದಿಗೆ ಇವಾಗ ಪಿಂಕ್ ಕಲರ್ ಶರ್ಟ್ ಇಷ್ಟ ಆಗಿಬಿಟ್ಟಿದೆ ಅಂತೆ. ಸೊ ವೈಟ್ ಪ್ಯಾಂಟೇ ಪ್ರಾಬ್ಲಮ್ಮು. ಇಲ್ಲಿ ಬ್ಯಾಗಿ ಟೈಪ್ ಸಿಗ್ತಾ ಇಲ್ಲ, ಲೈಕ್ ನಾರ್ಮಲ್ ಜೀನ್ಸ್ ಸಿಗ್ತಿರೋದು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀರಿ ಮತ್ತೆ ಇಲ್ಲೇ ಹುಡ್ಕೋಕ್ಕೆ. ಸಿಕ್ಕಿದ್ರೆ ಇಲ್ಲಿಂದ ಬೇಗ ಹೋಗ್ಬೇಕು ಗೈಸ್. ನಂಗಂತೂ ಹೊಟ್ಟೆ ತುಂಬ ಹಸಿತೈತೆ. ಓ ಈ ಪಿಂಕಾ ನೀನು ಹೇಳಿದ್ದು? ನಾನು ಆ ಪಿಂಕ್ ಅನ್ಕೊಂಡೆ ಗೈಸ್. ಫೈನಲಿ ಇವಾಗ ನಾವು ಬಿಲ್ಲಿಂಗ್ ಬಂದಿದ್ದೀರಿ. ಆದರೆ ಏನು ಅಂದರೆ ಕ್ಯಾಶ್ ಇಲ್ಲ, ನಾನು UPI ಇಂದ ಮಾಡಬೇಕು. ಸೊ ಆಲ್ಮೋಸ್ಟ್ ಅರ್ಧಕ್ಕರ್ಧ ತೊಗೊಂಡವನೆ. ಇವಾಗ
ಗೈಸ್ ನನಗೆ ಒಂಥರ ಆಗ್ತೈತೆ, ಇಲ್ಲೆಲ್ಲರೂ ನನ್ನನ್ನೇ ನೋಡ್ಕೊಂಡು ಕೂತವ್ರೆ. ಗೈಸ್ ಇವಾಗ ಬಿಲ್ಲಿಂಗ್ ನಡೀತೈತೆ. ಗೈಸ್ ಫೈನಲಿ ಇವಾಗ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀರಿ. ಎಲ್ಲೋನೆ ಇಲ್ಲಿ ಇರು ಅದು ಆಮೇಲೆ ಮಾತಾಡಿ ಕೇಳಿಸಲ್ಲ ನಿನ್ನ ವಾಯ್ಸು. ಸೊ ಇವಾಗ 4200 ಆಗೈತೆ, 4200 ಚೇಂಜ್ ಆಗೈತೆ. ಇನ್ನು ಅವನ ಹತ್ರ ಆಲ್ಮೋಸ್ಟ್ ಸಮ್ 700-800 ಏನೋ ಐತೆ. ಸೊ ಅದರಲ್ಲಿ ಏನು ತಗೊಂತಾನೋ ಅಥವಾ ಅವನು ಬೇಡ ಅಂತಾನೋ ಅದು ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬನ್ನಿ. ನೀ ಇವಾಗ 700 ತೊಗೊತೀಯಾ, ವಿಡ್ರಾ ಮಾಡ್ತೀಯಾ ಅಥವಾ ಹಂಗೆ ಬಿಡ್ತೀಯಾ? ಹಂಗೆ ಬಿಟ್ಟರೆ ಅದು ನನ್ನ ಅಕೌಂಟಲ್ಲೇ ಬಿದ್ದಿರುತ್ತೆ. 700ಗೇನಾ? ಓಕೆ, ಅವನೇನೋ ಎಕ್ಸ್ಟ್ರಾ ಹಾಕಿ ಜೀನ್ಸ್ ತಗೊಂತಾನೆ H&M ಇಂದ. ಈಗ ಬ್ಯಾಲೆನ್ಸ್ ಬಂದ್ಬಿಟ್ಟು 800 ರುಪೀಸ್ ಇದೆ, 4200 ಚೇಂಜ್ ಆಗಿದೆ. ಸೊ ಇವಾಗ ಅವನೇನೋ ವೈಟ್ ಪ್ಯಾಂಟ್ ತೊಗೊಬೇಕಂತೆ, ಇವಾಗ ಅವನು ಎಕ್ಸ್ಟ್ರಾ ಹಾಕ್ಕೊತಾನಂತೆ. ಸೊ ಅದನ್ನು ಮುಗಿಸೋಣ. ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ಇವಾಗ? ಹಾಂ, ಆ್ಯಪಲ್ ಸ್ಟೋರ್ ಏನಕ್ಕೆ ಇವಾಗ? ಬಾ, ಇದು ಮುಗಿಸ್ಬಿಡೋಣ. ಓಕೆ ಗೈಸ್, ಇವರು ಇವಾಗ ಆ್ಯಪಲ್ ಸ್ಟೋರ್ ಅವ್ರಿಗೇನೋ ಬೇಕು ಅಂತ ಹೇಳ್ಬಿಟ್ಟು ನಾವಿವಾಗ H&Mಗೆ ಹೋಗ್ಬಿಟ್ಟು ಏನು ತಗೊಳಲ್ಲ, ಅವರು ಏನು ತಗೊಳಲ್ಲ, ಬರೀ ನೋಡಕ್ ಹೋಗಿರೋದು. ಇವಾಗ ನಾವು H&Mಗ ಮತ್ತೆ H&M ನನಗೇನೋ ಆಫರ್ ಇದ್ದಾರೆ ಅಂತ ಹೇಳಿದ್ರು. ಮೆಂಬರ್ಶಿಪ್ ತಗೊಂಡೆ ನಾನು ಇವಾಗ H&M ಅಲ್ಲಿ. ಅದೇ ಅವಾಗೆ ನಾವು ಅಲ್ಲಿ ಹೋಗಿದ್ರಲ್ಲ, ಫ್ರೀ ಮೆಂಬರ್ಶಿಪ್ ಇತ್ತು. ಸೊ ಅವಳು ಹೆಲ್ಪ್ ಮಾಡಿದ್ಲು ನಮಗೆ. ಪ್ರೈಸ್ ಅವಾಗ 500 ತುಂಬ ಡಿಸ್ಕೌಂಟ್ ಇದೆ. ನೋಡೋಣ ಒಂದ್ಸತಿಗೆ. ಆ್ಯಕ್ಚುಲಿ ಇವಾಗ ಅವ್ರು ಶಿಫ್ಟ್ ಮುಗಿಸ್ಕೊಂಡು ಹೋದ್ರು, ನನ್ನ ಹತ್ರ ನಂಬರ್ ಕೂಡ ಇಲ್ಲ ಅವ್ರದ್ದು. ನಮ್ಮ ಕಾಲೇಜ್ ಫ್ರೆಂಡ್ ಗೈಸ್ ಅವರು. ಸೊ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಅವ್ರು ಬಂದು ನಮ್ಗೆ ಹೆಲ್ಪ್ ಮಾಡಿದ್ರಂತ. ಸೊ ಇವಾಗ ನಾವು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀರಿ, ವೈಟ್ ಪ್ಯಾಂಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀರಿ. ಹೌದಾ? ಮತ್ತೆ ನೀನು H&M ಆ್ಯಪ್ ಡೌನ್ಲೋಡ್ ಮಾಡು. ಶಾಪಿಂಗ್ ಆಯಿತು, ಆದರೆ H&M ಇಂದ ಮಾಡಿಲ್ಲ. ಸೊ ಲಾಸ್ಟ್ ಏನಂದರೆ H&Mಗೆ ಹೋಗಿದ್ದೆ ವೇಸ್ಟು ನಿಜವಾಗ್ಲು. 1.5 hour, 2 hours ಅಲ್ಲೇ ವೇಸ್ಟ್ ಆಯಿತು. ಸೊ ತೊಗೊಂಡ ಏನೇನು ತೊಗೊಂಡ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಹೇಳ್ತೀರಿ. ಸೊ ಇವಾಗ ನಾವು ಮತ್ತೆ ಇವಾಗ ನೋಡಿ ಆಕಾಶು ಮತ್ತು ಆಕಾಶ್ ಮತ್ತು ಪವನ್ ಹುಡುಕ್ತಾ ಇದ್ದೀರಿ. ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗೋ. ಆ್ಯಪಲ್ ಸ್ಟೋರ್ಗೆ ಹೋಗೋರೆ ಅಂತ ಹೇಳಿದ್ರು. ಇವಾಗ ಆ್ಯಪಲ್ ಸ್ಟೋರ್ ಹುಡ್ಕೊಂಡು ಹೋಗ್ತಾ ಇರೋದು. ಏನು ತಗೊಳ್ಳೋದಿಲ್ಲ, ಏನಿಲ್ಲ, ಮತ್ತೆ ಏನಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಗೈಸ್ ನಾವಿವಾಗ ಎಲ್ರೂ ಮನೆಗೆ ಡ್ರಾಪ್ ಮಾಡಿ ಇವಾಗ ನಾನು ಆದಿತ್ತು ಮನೆಗೆ ಹೋಗ್ತಾ ಇದ್ದೀರಿ. ಸೊ ನಾವು ಆಲ್ಮೋಸ್ಟ್ 6000 ಚೇಂಜ್ ಆಯಿತು. 5000 ರುಪೀಸ್ ನಾನು ಹಾಕಿದೆ, ಮಿಕ್ಕಿದು ಆದಿ ಎಕ್ಸ್ಟ್ರಾ ಹಾಕೊಂಡು ಅವ್ನು ಪ್ಯಾಂಟ್ ತೊಗೊಂಡ. ಸೊ ನಾವು ಎಷ್ಟು ಔಟ್ಫಿಟ್ ತೊಗೊಂಡ್ರಿ ಟೋಟಲಿ? ಸ್ವಲ್ಪ ಜೋರಾಗಿ ಮಾತಾಡು. ಟೂ ಟಾಪ್, 2 ಶರ್ಟ್ಸ್, 2 ಬಾಟಮ್ಸ್, ಆಮೇಲೆ ಒಂದು ಕ್ಯಾಪು. ಇಷ್ಟು 6000 ರೂಪಾಯಲ್ಲಿ ನಾವು ಮುಗಿಸ್ಬಿಟ್ರಿ. ಸೊ ಹೇಗೆ ಅನಿಸ್ತೈತೆ? ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಥ್ಯಾಂಕ್ ಯು ಸೋ ಮಚ್. ಓಕೆ, ಅಷ್ಟೇನಾ? ಅವನು ಕಡಿಮೆ ಮಾತಾಡೋದು. ಸೊ ಇಷ್ಟ ಆಯಿತು ಅನ್ಕೊತೀನಿ. ನನ್ನ ಕಡೆಯಿಂದ ಬರ್ಡೇ ಗಿಫ್ಟ್ ಆದಿಗೆ ಕೊಟ್ಟೆ. ತುಂಬ ಇಷ್ಟ ಆಯ್ತು. ಓಕೆ, ಸೊ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಲವ್ ಯು ಆಲ್.